ಗಾಡಿಗೆ ಪೆಟ್ರೋಲ್ ಹೆಂಗೋ ಬೆಳಗಿನ ತಿಂಡಿನೂ ಅದೇ ತರ ನಮ್ಮ ಬಾಡಿಗೆ ಒಂಥರ ಫ್ಯೂಲ್ ಇದ್ದಂಗೆ. ಹೆಂಗೆ ಗಾಡಿಗೆ ಒಳ್ಳೆ ಪೆಟ್ರೋಲ್ ಹಾಕ್ಬೇಕಾ ಕೆಟ್ಟ ಪೆಟ್ರೋಲ್ ಹಾಕ್ಬೇಕಾ ನೋಡಿ ನಮ್ಗೆ ಗೊತ್ತಿರುತ್ತೆ. ನಾವೇನ್ ದಡ್ರಲ್ಲ, ಆದ್ರೆ ಗಾಡಿ ಹಾಳಾಗತ್ತೆ ಸೀಮೆಣ್ಣೆ ಹಾಕಿದ್ರೆ ಏನ್ಬಿಟ್ಟು ಪೆಟ್ರೋಲ್ನೇ ಹಾಕ್ತಿವಿ ಇಲ್ಲ ಡೀಸೆಲ್ ಹಾಕ್ತಿವಿ. ಆದ್ರೆ ನಮ್ ಬಾಡಿಗೆ ಪೆಟ್ರೋಲ್ ಆದ್ರೂ ಪರವಾಗಿಲ್ಲ ಸೀಮೆಣ್ಣೆ ಆದ್ರೂ ಪರವಾಗಿಲ್ಲ ಹಾಕ ಹೊಡಿತಾ ಇರ್ತೀವಿ. ಕೆಲವೊಂದು ಊಟಗಳು ಸೀಮೆಣ್ಣೆ ತರ. ಇವತ್ತು ಇಲ್ಲಿ ಸೈಂಟಿಫಿಕಲ್ ಆಗಿ ಡಿಸೈನ್ ಆಗಿರೋ ಈ ಒಂದು ಒಳ್ಳೆ ತಿಂಡಿ ನೋಡಿ, ಒಬ್ಬೊಬ್ರು ಸ್ಟೋರಿ ಹೇಳುವಾಗ ಕೇಳಿಸ್ಕೊಂಡ್ರೆ ಇಲ್ವೋ ಗೊತ್ತಿಲ್ಲ. ಯಾರೋ ತೂಕ ಕಡಿಮೆ ಮಾಡಕ್ಕೆ ಅಂತ ಬಂದಿರ್ತಾರೆ. ತೂಕ ಕಡಿಮೆ ಮಾಡಿದ್ಮೇಲೆ ಬೇರೆ ಬೇರೆ ತರದ ರಿಸಲ್ಟ್ಗಳು. ಅವ್ರಿಗೆ ಮೈಗ್ರೇನ್ ಇರ್ತದೆ, ಅವ್ರಿಗೆ ಸ್ಕಿನ್ ಚೆನ್ನಾಗಿ ಆಗತ್ತೆ, ಬೇರೆ ಬೇರೆ ಏನೇನು ಹೆಲ್ತ್ ಪ್ರಾಬ್ಲಮ್ ಇವೆಲ್ಲವೂ ಬಂದಿರೋದಕ್ಕೆ ಕಾರಣ ಇಲ್ಲ ಮೈಯಲ್ಲಿ ತೂಕ ಜಾಸ್ತಿ ಆಗಿರೋದು, ಇಲ್ಲಾಂದ್ರೆ ಮೈಗೆ ನ್ಯೂಟ್ರಿಷನ್ ಕೊರತೆ ಆಗಿರೋದು, ಎರಡೇ ಆಗಿರುತ್ತೆ. ಇನ್ನು ಹಣೆ ಬರನು ಗ್ರಾಚಾರನು ಏನು ಆಗಿರಲ್ಲ. ಮೈಗೆ ತೂಕ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಮೈ ತೂಕ ಕಡಿಮೆ ಆಗತ್ತೆ. ಇನ್ನೊಂದು ಮೈಗೆ ಬೇಕಾಗಿರೋ ನ್ಯೂಟ್ರಿಷನ್ ಈ ತಿಂಡಿ ಒಳಗೆ ಸಿಗುವಾಗ ಮೈ ರಿಪೇರಿ ಮಾಡುತ್ತೆ, ಮೈ ರಿಪೇರಿ ಮಾಡಿ ಬಾಡಿನ ರಿಪೇರಿ ಮಾಡುತ್ತೆ. ಏನಿತ್ತು ಕಸ್ಮಲಗಳ ಕಲ್ಮಸಗಳು ದೇಹದಿಂದ ಉಚ್ಚಕಕ್ಕದಿಂದ ಹೊರಗಡೆ ಹೋಗುವಾಗ ಬಾಡಿ ಚೆನ್ನಾಗಿ ರಿಪೇರಿ ಆಗುತ್ತೆ.